ಸ್ನೇಹಿತರೆ, ಚಕ್ಕುಲಿಯಲ್ಲಿ ಹಲವಾರು ರೀತಿಯ ಚಕ್ಕುಲಿಯನ್ನು ಮಾಡುವುದನ್ನು ನೀವೆಲ್ಲ ನೋಡಿರ್ತೀರ. ಆದರೆ ನಾನಿವತ್ತು ಈ ರೀತಿಯಾಗಿ ಕೈಯಲ್ಲಿ ಸುತ್ತಿದಂತಹ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡುವ ಚಕ್ಕುಲಿಯನ್ನು ಮಾಡುವ ವಿಧಾನದ ಜೊತೆಗೆ ಇವು ಎಲ್ಲಿ ಸಿಗುತ್ತವೆ ಅನ್ನೋದನ್ನು ಸಹ ಹಂಚಿಕೊಳ್ತಾ ಇದ್ದೀನಿ. ನೋಡಿ, ಈ ಚಕ್ಕುಲಿಯು ಒಳಗಡೆ ಪೊಳ್ಳಾಗಿದ್ದು ಹಲ್ಲಿದ್ದವರಿಗೆ ಕರಂ ಕುರುಮ್ ಅಂತ ತಿನ್ನೋಕೆ ರುಚಿಯಾಗಿರುತ್ತದೆ. ಹೆಂಗಿದ್ದು ಚಕ್ಕಲಿ? ಹೆಂಗಿದ್ದು? ಲೈಕಿದ್ದ. ಹಲ್ಲಿದ್ದವಕ್ಕೆ ಗಟ್ಟಿಯಾಗಿ, ಹಲ್ಲಿಲ್ದವಕ್ಕೆ ಕಷ್ಟ. ದೊಡ್ಡಮಾಜಿ ಹೆಂಗಿದ್ದು ತಿಂದದ್ದು ಚಕ್ಕಲಿ? ಲೈಕಿದ್ದ ತಿಂದಿದೆ. ಸಂಜೆಯ ಚಹಾ ಕಾಫಿಯ ಜೊತೆಗೆ ತುಂಬ ಚೆನ್ನಾಗಿರುವಂತಹ ಈ ಚಕ್ಕುಲಿಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಈ ಚಕ್ಕುಲಿಯನ್ನು ನುರಿತವರೇ ಮಾಡಬೇಕಾಗುತ್ತದೆ. ಹಾಗೆಯೇ ಇದಕ್ಕೆ ಮಟ್ಟಳಗ ಅನ್ನುವ ಅಕ್ಕಿಯನ್ನು ಉಪಯೋಗಿಸಿ ಮಾಡುವಂತಹದ್ದು. ನೋಡಿ, ಈ ಅಕ್ಕಿಯನ್ನು ರುಬ್ಬಿ ಜೊತೆಗೆ ಅದಕ್ಕೆ ಹುರಿ ಅಕ್ಕಿ ಹಿಟ್ಟನ್ನು ಹಾಕಿ ರುಚಿಗೆ ಜೀರಿಗೆ ಉಪ್ಪನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ನಾದಿದವಾಗ ಸುತ್ತಲೂ ಅನುಕೂಲವಾಗುವಂತಹ ಮುದ್ದೆಯು ಸಿದ್ಧವಾಗುತ್ತದೆ. ಈ ರೀತಿಯಾಗಿ ನಾದಿದ ಹಿಟ್ಟು ಚಕ್ಕುಲಿಯನ್ನು ಸುತ್ತಲೂ ನುರಿತ ಕೈಗಳಿಂದ ಚೆನ್ನಾಗಿ ತಿರುಪು ಇರುವಂತಹ ಚಕ್ಕುಲಿಯು ಸಿದ್ಧವಾಗಿ ಬರುವುದನ್ನು ಕಾಣಬಹುದು. ನೋಡಿ, ಸುತ್ತಿದ ಚಕ್ಕಲಿಗಳು ಈ ರೀತಿಯಾಗಿ ಇರುತ್ತವೆ. ಇವುಗಳನ್ನು ತೆಂಗಿನ ಎಣ್ಣೆಯಲ್ಲಿ ಅಥವಾ ರಿಫೈನ್ಡ್ ಆಯಿಲಲ್ಲಿ ಕರಿದರೆ ಈ ರೀತಿಯಾಗಿ ಆಗುತ್ತವೆ. ನೀವೀಗ ನೋಡುತ್ತಿರುವುದು ಸಿರ್ಸಿ ಮಣಬಾಗಿಯ ಮಹಾಲಕ್ಷ್ಮಿ ಮತ್ತು ಅವರ ತಾಯಿ ಹಾಗೆ ಕುಟುಂಬದ ಸದಸ್ಯರೆಲ್ಲ ಸೇರಿ ಈ ರೀತಿಯಾಗಿ ಸೌತೆಕಾಯಿ ಕರೆ ಮತ್ತು ಕೈ ಚಕ್ಕುಲಿಯನ್ನು ತಯಾರಿಸಿ ಬೆಂಗಳೂರಿನ ಸ್ನೇಹ ಸಮ್ಮೇಳನಕ್ಕೆ ತರುತ್ತಿದ್ದಾರೆ. ರುಚಿಯಾದ ಅಪರೂಪದ ಇಂತಹ ಮಲೆನಾಡಿನ ವಿಶೇಷತೆಯನ್ನು ಒಳಗೊಂಡಂತಹ ಕೈ ಚಕ್ಕುಲಿ, ಸೌತೆಕಾಯಿ ಕರೆ, ಕಾಳುಮೆಣಸು ಇತ್ಯಾದಿಗಳೆಲ್ಲವನ್ನು ಹೆಗ್ಡೆ ಕಲೆಕ್ಷನ್ಸ್ ಅವರು ನಡೆಸುತ್ತಿರುವಂತಹ ಸ್ನೇಹ ಸಮ್ಮೇಳನದಲ್ಲಿ ಇವೆಲ್ಲವುಗಳ ರುಚಿಯನ್ನು ತಾವು ಸವಿಯಬಹುದಾಗಿದೆ. ಈ ಸ್ನೇಹ ಸಮ್ಮೇಳನದಲ್ಲಿ 32ಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ಕಾಣಬಹುದು. ಮಲೆನಾಡಿನ ಸವಿರುಚಿಯನ್ನು ಹೊಂದಿರುವಂತಹ ಅನೇಕ ರೀತಿಯ ತಿಂಡಿ ತಿನಿಸುಗಳಲ್ಲದೆ ಉಪಯೋಗಕರವಾದಂತಹ ಬಟ್ಟೆ ಇತ್ಯಾದಿಗಳೆಲ್ಲವುಗಳ ಸ್ಟಾಲ್ಗಳನ್ನು ನೋಡಬಹುದಾಗಿದೆ. ಇದು ಸಮ ನೀವು ಚಲೋ ಇದ್ದ ಜಗಿಲಕ್ಕೆ ಚಲೋ ಆಗ್ತಾ ಕೈ ಚಕ್ಲಿ ನೋಡಿದ್ಯಾ? ಮೊದಲು ನೋಡಿದ್ಯಾ? ಕೈ ಮೇಲೆ ಚಲೋ ಆಗ್ತಾ ತಿನ್ನಲಿಕ್ಕೆ ಚಲೋ ಆಗ್ತಾ. ಹೆಗ್ಡೆ ಕಲೆಕ್ಷನ್ನವರ ಮುಖ್ಯ ರೂವಾರಿ ಪೂಜಾ ಹೆಗ್ಡೆಯವರು ಈ ಮೂಲಕ ನಿಮಗೂ ಆಮಂತ್ರಣವನ್ನು ಇಟ್ಟು ಅನೇಕ ಗಣ್ಯರು ಆಗಮಿಸುವ ಈ ಸ್ನೇಹ ಸಮ್ಮೇಳನದಲ್ಲಿ ಭಾಗಿಯಾಗಿ ಅಂತ ಪ್ರೀತಿಯಿಂದ ಕರೆಯುವ ಈ ವಿಡಿಯೋವನ್ನು ಸಹ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಹೆಗ್ಡೆ ಕಲೆಕ್ಷನ್ಸ್ನಲ್ಲಿ ಏನೆಲ್ಲ ಇವೆ ಅನ್ನೋದನ್ನು ಹಿಂದಿನ ವಿಡಿಯೋಗಳಲ್ಲಿ ನಾನು ಹಂಚಿಕೊಂಡಿದ್ದೆ. ಇವುಗಳಲ್ಲದೆ ಇನ್ನೂ ಅನೇಕ ರೀತಿಯ ಸ್ಟಾಲ್ಗಳು ಹಾಗೆಯೇ ಮೊದಲೇ ಹೇಳಿದಂತೆ ಮಲೆನಾಡಿನ ಸವಿರುಚಿಯ ಹೊಸ ತಿನಿಸುಗಳು ಇವೆಲ್ಲವನ್ನು ಸವಿಯಲು ನೀವು ಈ ಸ್ನೇಹ ಸಮ್ಮೇಳನದಲ್ಲಿ ಭಾಗಿಯಾಗಲು ಇದೊಂದು ಸವಿನಯ ಆಮಂತ್ರಣವೂ ಹೌದು.